ದೆಹಲಿಯ ಪಾದರಕ್ಷೆ ವಿನ್ಯಾಸ ಮತ್ತು ಅಭಿವೃದ್ಧಿ ಸಂಸ್ಥೆ ಎಫ್ಟಿಡಿಐನ ಘಟಿಕೋತ್ಸವ ಸಮಾರಂಭವನ್ನು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿ ಮಾತನಾಡಿದರು. ದೇಶದ ಆರ್ಥಿಕತೆಗೆ ಪಾದರಕ್ಷೆ ವಿನ್ಯಾಸ ಮತ್ತು ಅಭಿವೃದ್ಧಿ ಸಂಸ್ಥೆ ಅಮೋಘ ಕೊಡುಗೆ ನೀಡುತ್ತಿದೆ. ಪಾದರಕ್ಷೆ ರಫ್ತು ಕ್ಷೇತ್ರದಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು, ರಫ್ತಿನ ಪ್ರಮಾಣ $2,500 ಮಿಲಿಯನ್ ತಲುಪಿದೆ. ಇದು ಅತ್ಯಂತ ಹೆಮ್ಮೆಯ ಹಾಗೂ ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಪಾದರಕ್ಷೆ ವಿನ್ಯಾಸ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲೂ ಸಹ ಹೆಣ್ಣು ಮಕ್ಕಳು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. 2047ರ ವಿಕಸಿತ ಭಾರತದ ಪರಿಕಲ್ಪನೆಯ ಸಾಕಾರಕ್ಕೆ ಮಹಿಳೆಯರ ಕೊಡುಗೆ ಅಪಾರ ಎಂದ ರಾಷ್ಟ್ರಪತಿಗಳು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬರಬೇಕಿದೆ ಎಂದರು. ಭಾರತವು ಆತ್ಮನಿರ್ಭರವಾಗುತ್ತಿದೆ. ದೇಶದ ಅರ್ಥವ್ಯವಸ್ಥೆ ಏರುಗತಿಯಲ್ಲಿ ಸಾಗಲು ಆತ್ಮನಿರ್ಭರತೆ ಅತ್ಯಂತ ಪ್ರಮುಖವಾಗಿದ್ದು, ಯುವ ಸಮುದಾಯವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ಕೃತಕ ಬುದ್ದಿಮತ್ತೆಯಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯಾಗುತ್ತಿದೆ. ಇದರ ಸದ್ಬಳಕೆ ಮಾಡಿಕೊಂಡು ಇಂದು ವಿದ್ಯಾರ್ಥಿಗಳು ಮುನ್ನಡೆ ಸಾಧಿಸಬೇಕು ಎಂದು ಹೇಳಿದರು. ವಿಶ್ವವಿದ್ಯಾಲಯಗಳು ದೇಶದ ಭವಿಷ್ಯ ರೂಪಿಸುವ ಸಂಸ್ಥೆಗಳಾಗಿದ್ದು, ವಿದ್ಯಾರ್ಥಿಗಳನ್ನು ಸರಿಯಾದ ನಿಟ್ಟಿನಲ್ಲಿ ನಡೆಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳ ಮೇಲಿದೆ ಎಂದರು. प्रथम स्थान में जरूर आ जाएंगे और मुझे बताया गया कि ये जो डिजाइन दिव्यांग बच्चे करते हैं, उनको भी आत्मनिर्भर बनाने का मौका मिलता है. ये सबसे अच्छी चीज है. वाणिज्य एवं उद्योग मंत्रालय के डिपार्टमेंट फॉर प्रमोशन ऑफ इंडस्ट्री एंड इंटरनल ट्रेड द्वारा फुटवेयर क्षेत्र को आत्मनिर्भर भारत अभियान के तहत चैंपियन सेक्टर का दर्जा दिया गया है. इस प्रकार फुटवेयर सेक्टर में निवेश को प्रोत्साहित करने के लिए इकोसिस्टम और इंसेंटिव्स उपलब्ध कराया जा रहा है. ऐसे प्रगतिशील निर्णय को कार्यरूप देने के लिए मैं वाणिज्य एवं उद्योग मंत्री श्री पीयूष गोयल जी और उनकी पूरी टीम को बहुत बहुत बधाई देती हूँ.